ಮುಂದೆ ನನ್ನ ಲೆಕ್ಕದಲ್ಲಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಮಾರ್ಗದರ್ಶನವಾದಂತಹ ದೊಡ್ಡ ಒಂದು ತನಿಖಾ ವರದಿನ ನನ್ನ ಲೆಕ್ಕದಲ್ಲಿ ಸಿದ್ಧಪಡಿಸಬೇಕಾಗ್ತದೆ. ಈಗ ಲಕ್ಷಾಂತರ ಕೋಟ್ಯಾಂತರ ಜನ ವಿರೋಧಿ ಧರ್ಮ ವಿರೋಧಿ ಕೆಲಸಗಳನ್ನ ಈ ತರ ಒಳಸಂಚು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾದಾಗ ಅದು ಯಾವುದೇ ಧರ್ಮಗಳಿರ್ಲಿ, ಯಾವುದೇ ಪಕ್ಷಾತೀತವಾಗಿ ಇಂಥದ್ರ ವಿರುದ್ಧವಾಗಿ ಸರಿಯಾದಂತ ಕ್ರಮಬದ್ಧವಾದಂತ ಎಲ್ಲಾ ತನಿಖೆಗಳನ್ನ ಮಾಡಿ ಸಾರ್ವಜನಿಕರುಗಳಿಗೆ ಅತ್ಯಂತ ಅಂದ್ರೆ ಈಗೇನು ಅವ್ರಿಗೆ ಆಘಾತ ಆಗಿತ್ತಲ್ಲ ಬಹಳ ದಿನಗಳಿಂದ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ, ಮತ್ತೆ ಇದನ್ನ ಲಾಜಿಕಲ್ ಎಂಡ್ಗೂ ತಗೊಂಡು ಹೋಗ್ಬೇಕು. ಇದನ್ನೆಲ್ಲನೂ ಕೊನೆಗೆ ಇಲ್ಲಿ ಹಾಕ್ಬಿಟ್ಟು ಇವತ್ತು ಬಿಟ್ಬಿಟ್ಟು ನಾಳೆ ಬಂದ್ಬಿಟ್ಟ ಹಿಂದ್ಗಡೆ ಆಂಟಿಸಿಪೇಟರಿ ಬೇಲ್ ಸಿಕ್ಬಿಡ್ತು ಹಾಗೆ ಹೀಗೆ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಇದೆಲ್ಲ ಯಾವ ಕಾರಣಕ್ಕೂ ಆಗಬಾರ್ದು. ಇದು ಈ ತರ ಇಂಥ ತನಿಖೆಗೇನೆ ಒಂದು ಕನ್ಕಾಕ್ಷನ್ಸ್ ನಡೀತದೆ ಅಂದ್ರೆ ಇನ್ ಬೇರೆ ಏನೆಲ್ಲ ನಡೀತದೆ ಅನ್ನುವಂತಹದ್ದು ಸಾರ್ವಜನಿಕರಿಗಾಗಲೇ ಈಗ ಪ್ರತಿದಿನ 100ಕ್ಕೆ 100ರಷ್ಟು ಜನ ಈ ತರ ಒಂದು ಕುತಂತ್ರಗಳು ನಡೀತಾವಂತ ಎಲ್ಲ ಭಯ ಬಿದ್ಬಿಟ್ಟಿದ್ದಾರೆ ಜನ. ಯಾರು ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತಕ್ಕಂಥ ಜನ, ಧರ್ಮಸ್ಥಳದ ದೇವರ ಯಾರು ಫಾಲೋಯರ್ಸ್ ಇರ್ತಾರೆ, ಧರ್ಮದ ಫಾಲೋಯರ್ಸ್ ಯಾರು ಇರ್ತಾರೋ ಅವರೆಲ್ಲ ಸಿಕ್ಕಾಬಟ್ಟೆ ಭಯ ಬಂದ್ಬಿಟ್ಟಿತ್ತು ಅವ್ರಿಗೆ. ಈಗಂತೂ ಅವರು ನಂಬಿಕೆ ಅವರು ಇದಾಗ್ತಾ ಇಲ್ಲ. ಈ ತರನು ನಡೀತದ ಒಂದು ಒಳಸಂಚುಗಳು ನಡೀತಾವ ಈ ತರದವೆಲ್ಲ ಅಂತ ಅನ್ನುವಂಥದ್ದಕ್ಕೆ ಸರಿಯಾದಂತ ತಕ್ಕ ಪಾಠ ಕಲಿಸಿ ಇದಕ್ಕೆ ಸರಿಯಾದಂತ ತನಿಖೆ ನಡೆಸಬೇಕು. ಮತ್ತೆ ಈಗ ಅವನ್ನ ಕರ್ಕೊಂಡು ಹೋಗ್ತಾರೆ, ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಅವನನ್ನ 14 ದಿನಗಳ ಕಾಲ ಅವನನ್ನ ಕಸ್ಟಡಿಗೆ ತಗೊಳ್ತಾರೆ. ಅವನ ಎಲ್ಲಾ ತನಿಖಾ ಕಾಲದಲ್ಲಿ ಏನೇನ್ ಹೇಳ್ತಾನೋ ಅದು ಪೂರ್ವಕವಾದಂತ ತನಿಖೆ ನಡೀತದೆ. ಮತ್ತೆ ಅದರಲ್ಲಿ ಯಾರ್ಯಾರು ಭಾಗಿದಾರರುಗಳಾಗಿದ್ದಾರೋ ಅವ್ರನ್ನೆಲ್ಲರೂ ದಸ್ತಗಿರಿ ಮಾಡ್ತಾರೆ. ಭಾಗಿದಾರರಿದ್ದಾರೆ ಆ ಪಾಯಿಂಟ್ ಬರೋಣ, ಬಹಳ ಇಂಪಾರ್ಟೆಂಟ್ ಅದು. ಅದಕ್ಕೆ ಮುಂಚೆ ಇವಾಗ ಈತ ನೀಡಿದ್ದ ಹೇಳಿಕೆ 164 ಸ್ಟೇಟ್ಮೆಂಟ್ ಅದರ ಆಧಾರದ ಮೇಲೆ ತನಿಖೆ ನಡೆಸಿದ್ರು. ಅದಾದ ನಂತರದಲ್ಲಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಮುಂದೆ ತನಿಖೆ ಹೆಂಗಿರುತ್ತೆ ಸರ್ ಈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅಂದ್ರೆ ಇವನನ್ನ ಇಂಟರೋಗೇಟ್ ಮಾಡೋ ಸ್ಟೈಲಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ? ಹೌದು ನೋಡಿ, ನಾವು ಒಬ್ಬ ವಿಟ್ನೆಸ್ ಆಗಿರುವಂತದ್ದು ನಾವು ಅಷ್ಟೇನೆ ಕೆಲವಷ್ಟು ಕೇಸಸ್ಗಳನ್ನ ಈ ತರ ಮಾಡಿದವ್ರನ್ನ ನಾವು ಸಹ ಅವ್ರ ಮೇಲೆ ಕ್ರಮ ಜರುಗಿಸಿರ್ತಕ್ಕಂಥದ್ದಿದೆ. ತಪ್ಪು ಮಾಹಿತಿ FIR ಹಾಕ್ಸಕ್ಕಂಥವ್ರನ್ನೇ ಫಾಲ್ಸ್ FIR ಹಾಕ್ಸಕ್ಕಂಥವ್ರ ವಿರುದ್ಧವಾಗಿ ನಾವು ಕೇಸ್ ಮಾಡಿದೀವಿ. ಇವನು ಇಂಥ ದೊಡ್ಡ ಮಟ್ಟದ ಇಂಥ ಸಾರ್ವಜನಿಕರ ಅವಹೇಳನಕ್ಕೆ ಗುರಿಯಾಗಿ ಇಡೀ ರಾಜ್ಯದ ಗಮನ ಸೆಳೆದಿರ್ತಕ್ಕಂಥ ಕೇಸ್ ಒಳಗಡೆ ಇನ್ಯಾವ ಮಟ್ಟದಲ್ಲಿ ತನಿಖೆ ನಡೀಬಹುದು ಲೆಕ್ಕ ಹಾಕೊಳ್ಳಿ. ಆದ್ರೆ ತಪ್ಪು ಮಾಹಿತಿ ಕೊಟ್ಟು FIR ಹಾಕಿರ್ತಕ್ಕಂಥದ್ದೇ ಅದರಷ್ಟೇ ಕೇಸ್ ಇದು. ಆದ್ರೂ ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ಎತ್ಕೊಂಡೋಗಿ 164 ಮಾಡಿದ್ದಾರೆ ಅಂತ ಅಂದ್ರೆ ಇನ್ಯಾವ ಮಟ್ಟದಲ್ಲಿ ಈ ಕೇಸು ಪರಿಗಣನೆ ಆಗ್ತದೆ ಲೆಕ್ಕ ಹಾಕೊಳ್ಳಿ. ಆಯ್ತು, ಪೊಲೀಸವ್ರ ಮುಂದೆ FIR ಕೊಟ್ಬಿಟ್ಟಿದ್ದಾನೆ, ಅದನ್ನ ಅವರು ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂತೇಳಿ ಅದಕ್ಕೊಂದು ಕಾಗ್ನಿಷನ್ಸ್ ತಗೊಂಡು ಕೋರ್ಟ್ ಇಂದ ತನಿಖೆ ಮಾಡತಕ್ಕಂಥದ್ದು ಬೇರೆ. ಆದ್ರೆ 164 ನ್ಯಾಯಾಧೀಶರ ಮುಂದೆ ತಲೆ ತಗೊಂಡೋಗ್ಬಿಟ್ಟು 164 ಮಾಡ್ಕೊಂಡು ತನಿಖೆ ಮಾಡಿ ಅಂತ ಅನ್ನುವಂಥದ್ದು ಮಾಡ್ಕೊಂಡು ಬಂದಾಗ ಇದ್ರ ಸುತ್ತ ಇರ್ತಕ್ಕಂಥ ಎಲ್ಲಾರನ್ನೂ ದಸ್ತಗಿರಿ ಮಾಡಬೇಕು. ಇವ್ರಿಗೆ ಇದೆಲ್ಲ ಗೊತ್ತೇ ಇದೆ, ಗೊತ್ತಿಲ್ಲ ಯಾರು ಸಹ ಸುಮ್ಮನೆ ಬಂದಿಲ್ಲ. ಪ್ರತಿಯೊಬ್ಬರೂ ಸಹ ಇವನ್ ಜೊತೆ ಯಾರು ಕಾಣಿಸ್ಕೊಂಡಿದಾರೋ ಅವ್ನ ಬೆನ್ನಿಂದ ಇದಾರೋ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವ್ರನ್ನೆಲ್ಲ ದಸ್ತಗಿರಿ ಮಾಡಬೇಕು. SIT ಅಧಿಕಾರಿಗಳ ಮೇಲೆ ಮಾತಾಡ್ತಿದ್ರಲ್ಲ ಸರ್, ಅಂದ್ರೆ SIT ಟೀಮ್ ನಲ್ಲಿದ್ದ ಮಂಜುನಾಥ್ ಗೌಡ ಅನ್ನೋ ಅಧಿಕಾರಿ ಈತನನ್ನ ಹೆದರಿಸಿದ್ದಾರೆ, ಬೆದರಿಸಿದ್ದಾರೆ, ಅವರೇ ಮೂಳೆ ತಗೊಂಡೋಗಿ ಇನ್ನೆಲ್ಲೋ ಹಾಕಿರಬಹುದು, ಹಿಂಗೆಲ್ಲ ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ಬಾಯಿಗೆ ಬಂದಂಗ್ ಮಾತನಾಡ್ತಿದ್ರಲ್ಲ, ಅವ್ರಿಗೇನಾಗ್ಬೋದು ಅಂತ. ಅಂದ್ರೆ SIT ಅಧಿಕಾರಿಗಳ ಮೊರಾಲಿಟಿನ ಪ್ರಶ್ನೆ ಮಾಡಿದ್ರಲ್ಲ, ಅವ್ರಿಗೇನಾಗ್ಬೋದು ಅಂತ. ಅಲ್ಲ, ಅವ್ರಿಗೆಲ್ಲೋ ಭಯ ಬಂದಿತ್ತು, ಇವ್ರಿಗೇನಾದ್ರೂ ಹಾಕಿ ಕುಲಿಮೆಗೆ ಹಾಕ್ಬಿಟ್ಟು ಚೆನ್ನಾಗಿ ತಟ್ಬಿಟ್ಟು ಎಲ್ಲ ನಿಜ ಬಿಡಿಸ್ಬಿಡ್ತಾರೇನೋ ಅವ್ರಿಗೆ ಏನ್ಬಿಟ್ಟು ಭಯ ಶುರುವಾಗಿತ್ತು ಅವ್ರಿಗೆ. ಚೆನ್ನಾಗಿ ಹಾಕೊಂಡು ಇವ್ರಿಗೇನಾದ್ರೂ ಮಾಡ್ಬಿಟ್ರೆ ಹೇಳ್ಬಿಡ್ತಾನೆ ನಿಜನ ಅಂತ. ಆವಾಗಲೇ ಭಯ ಶುರುವಾದಾಗಲೇ ಏನ್ ಮಾಡ್ತಾರೆ, ಈ ಎಲಿಗೇಷನ್ ಮಾಡ್ತಾರೆ ಅವರು ಯಾವಾಗ್ಲೂ. ಅವ್ರಿಗೇನಾದ್ರು ಮಾಡಿಗಿಡ್ಬಿಟ್ಟು ಸುಮ್ನೆ ಹಾಗೆ ಚೇರಲ್ಲಿ ಕೂರ್ಸ್ಕೊಂಡು ಎಣ್ಣೆಲ್ಲ ಊಟ ಹಾಕಿದ್ಯಪ್ಪ ನಡೀತಾ ಕರ್ಕೊಂಡೋಗಿ ತೋರ್ಸು ಅಂತ ಅನ್ನುವಂಥದ್ದು ಅಷ್ಟೇ ಕ್ರಿಯೆಗೆ ಇವ್ರು ಬೇಕಾಗಿದ್ದು. ಅದ್ ಬಿಟ್ಟು ಸತ್ಯ ಹೇಳ್ಬಿಟ್ಟು ಭಯ ಬಂದಾಗ ಏನಾಯ್ತು, ಮಂಜುನಾಥನ್ ಗೌಡ ಮೇಲೆ ತಿರುಗಿಸಿದ್ರು ಇವರು. ಆ ಕಾರಣಕ್ಕೋಸ್ಕರನೇ ಈ ತರದವರೆಲ್ಲ ತಿರುಗಿಸ್ತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಆ ಕಾರಣಕ್ಕೋಸ್ಕರನೇ ಯಾಕೆ ಕಾರಣಕ್ಕೆ ಮಾಡಿದ್ರು, ಏನಕ್ಕೆ ಮಾಡಿದ್ರು ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಬಹಳ ಅತ್ಯಂತ ಗೌಪ್ಯ ಇರತಕ್ಕಂಥದ್ದು. ಯಾವುದೇ ಕಾರಣಾಂತರದಿಂದ ಸತ್ಯ ಇಲ್ಲದೆ ಇರುವಂತದ್ನ ನನ್ನ ಲೆಕ್ಕದಲ್ಲಿ ಯಾವ ಕಾರಣಕ್ಕೂ ಮಾಡಬಾರದು. ಆಮೇಲೆ ಇವೆಲ್ಲ ಒಂದು ಕೋಟ್ಯಾಂತರ ಜನ ನಾವು ಅದ್ರ ಹಿಂದೆ ನಾವು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಇರುವಂತಹ ಜನಗಳು ಆದ್ರಿಂದ ಅವ್ರ ಭಾವನೆಗಳಿಗೆ ಧಕ್ಕೆ ಆಗ್ಬಾರ್ದು. ಅದು ಯಾವುದೇ ಧರ್ಮ ಆಗಿರ್ಲಿ, ಯಾರೇ ಮಾಡಿದ್ರು, ಯಾವುದೇ ಧರ್ಮದಲ್ಲಿ ಮಾಡಿದ್ರು ಸಹ ಇಂಥವ್ರನ್ನ ಎಲ್ಲಾ ಒಟ್ಟಾರೆ ಸೇರ್ಕೊಂಡು ಇವ್ರನ್ನ ಬಲಿಯಾಗ್ತಕ್ಕಂಥ ನಾವು ಸಮಾಜದಲ್ಲಿ ಮಾಡಲಿಲ್ಲ ಅಂದ್ರೆ, ನಾವು ಹಿಂದೆ ನೋಡಿದೀವಿ ಧರ್ಮಸ್ಥಳದ ವಿರುದ್ಧವಾಗಿ ನಿರಂತರವಾಗಿ 3 ತಿಂಗಳು ತಿರುಪತಿ ವಿರುದ್ಧವಾಗಿ ಮಾಡಿದ್ರು ಅಂದ್ರೆ ಎಲ್ಲೂ ಬಿಟ್ಟಿದ್ದಲ್ಲ ಇದು.
ಆ ಕಾರಣಕ್ಕೋಸ್ಕರನೇ ಏನೇ ಮಾಡೋಕ್ ಹೋದ್ರು ಇಂಥವ್ರಿಗೆಲ್ಲ ಈ ತರ ಸುಳ್ಳು ಸಂಚಿಗಳನ್ನ ರೂಪಿಸ್ಕೊಂಡು ಬಂತಕ್ಕಂಥ ಫೇಲ್ ಆಗ್ಬಿಡ್ತಾರೆ. ಮತ್ತೆ ಫೇಲ್ ಆದ್ಮೇಲೆ ಈ ತರ ಇನ್ನು ಇವ್ರ ಮೇಲೆ ಯಾರ ಮೇಲೂ ನಂಬಿಕೆ ಬರುದಿಲ್ಲ, ಬಹಳ ದಿನಗಳಾಗ್ತದೆ. ಬಟ್ ಕಾನೂನು ರೀತಿ ಏನ್ ಕ್ರಮ ತೆಗೆಸ್ಬೇಕೋ ಅದನ್ನ ನನ್ನ ಲೆಕ್ಕದಲ್ಲಿ ಮುಂದೆ ಯಾರ್ಯಾರಿದ್ರು ಒಳಸಂಚನೆ ಆಗ್ತಿರ್ತಕ್ಕಂಥವ್ರನ್ನ ಎಲ್ಲಾರನ್ನೂ ದಸ್ತಗಿರಿ ಮಾಡ್ತಕ್ಕಂಥ ಕೆಲಸವನ್ನ ಬಹಳ ಯಶಸ್ವಿಯಾಗಿ ನಮ್ಮ ಪೊಲೀಸರು ಖಂಡಿತವಾಗ್ಲೂ ಮಾಡ್ತಾರೆ. ಇನ್ನೊಂದ್ಸತಿ ಹೇಳ್ಬೇಕು ಸರ್, SIT ಅಧಿಕಾರಿಗಳ ಈ ಪ್ರೊಸೀಜರ್ ಇದೆಯಲ್ಲ, ತನಿಖೆಯ ಹಂತಗಳನ್ನ ಅವ್ರು ಫಾಲೋ ಮಾಡಿದ್ದು, ಎಷ್ಟೇ ಒತ್ತಡಗಳಿದ್ರು, ಪಬ್ಲಿಕ್ ಒಪಿನಿಯನ್ ಹೆಂಗೆ ಕ್ರಿಯೇಟ್ ಆಗ್ತಿದ್ರು ಕೂಡ ಯಾವ್ದಕ್ಕೂ ಕಿವಿಗೊಡದೆ ಆಸ್ ಪರ್ ಪ್ರೊಸೀಜರ್ ಹೋದ್ರಲ್ಲ SIT ಅಧಿಕಾರಿಗಳು. ಇದ್ರ ಬಗ್ಗೆನೇ ಜನ ತಿಳ್ಕೊಳ್ಬೇಕು. ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬಹುದಾ? ಹೌ ಅಕ್ಯುರೇಟ್ ವಾಸ್ ದಿಸ್ ಇನ್ವೆಸ್ಟಿಗೇಷನ್? ಅಲ್ಲ, ಅದಕ್ಕೇನೆ ಪೊಲೀಸ್ ಅಂತ ಹೇಳುದು. ಅದಕ್ಕೋಸ್ಕರನೇ ಜನ ನಮ್ಮನ್ನು ನಂಬುದು. ನಾವು ಮಾಡ್ತಕ್ಕಂಥ ಕೆಲಸಗಳ ಮೇಲೆ ಸಾರ್ವಜನಿಕರಾಗಿ ನಂಬುತ್ತಾರೆ. ಕೆಲವು ಜನ ನಂಬಲ್ರು. ಸಾಮಾನ್ಯವಾಗಿ ಏನಾಗ್ತದೆ ಅಂತಂದ್ರೆ ತಪ್ಪು ಮಾಡಿದವ್ರು ಯಾವತ್ತೂ ನಾವು ಶಿಕ್ಷೆ ಕೊಟ್ಬಿಟ್ರೆ ಅವ್ರ ಜನ್ಮದಲ್ಲೂ ಪೊಲೀಸರು ನಂಬಲ್ರು. ಅವ್ರಿಗೆ ಯಾವತ್ತು ಅವ್ರ ಪರ ಮಾಡಬೇಕಾಗಿರ್ತದೆ. ಆ ಕಾರಣಕ್ಕೆ ಜನ ನಮ್ಮನ್ನು ನಂಬ್ತಾರೆ. ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಸಿಸ್ಟಮ್ ಇದು. ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಕ್ಕಂಥವ್ರು. ನಾವು ತಪ್ಪು ಮಾಡಿದ್ರೆ ನಮ್ಮ ವಿರುದ್ಧವಾದಂತಹ ನಿಷ್ಪಕ್ಷಪಾತವಾದಂತಹ ತನಿಖೆ ಆಗ್ತವೆ, ನಮ್ಮನ್ನು ಸಹ ಶಿಕ್ಷೆಗೆ ಒಳಪಡಿಸ್ತಾರೆ. ಆ ಕಾರಣಕ್ಕೋಸ್ಕರನೇ ನಾವು ಯಾಕೆ ತಪ್ಪು ಮಾಡತಕ್ಕಂಥ ಕೆಲಸಕ್ಕೆ ಹೋಗ್ಬೇಕು, ಮತ್ತೆ ಯಾಕೆ ಆತರ ಪಡಬೇಕು, ಯಾಕೆ ಆಮೇಲೆ ನಾವ್ಯಾಕೆ ಏನೇ ನಡೀತಾ ಇದೆ ಅದನ್ನೆಲ್ಲ ದಿನಮಾನದಲ್ಲಿ ಪ್ರತಿ ದಿವಸ ಹೇಳ್ಬೇಕು. ನಾವು ಕ್ರಮಬದ್ಧವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾಗ ಇಂಥ ರಿಸಲ್ಟ್ಗಳು ಬರೋಕ್ ಸಾಧ್ಯ ಆಗ್ತದೆ. ಇದು ಸರಿಯಾದಂತ ರಿಸಲ್ಟ್. ಇದು ಈಗಲೂ ಯಾರಾದ್ರೂ ಇನ್ ಕೇಸ್ ಏನಾದ್ರು ಸರ್ ಅಸಿಡಿಕ್ ಮಣ್ಣು ಮೂಳೆ ಕರಗೋಗಿರ್ಬೋದು, FSL ರಿಪೋರ್ಟ್ ಬಂತ, ನಿಮಗೇನ್ ಗೊತ್ತು, ಈತ ಹೇಳಿದ್ ಸುಳ್ಳಲ್ಲ, ಈತ ಹೇಳಿದ್ ನಿಜ, ಹಿಂಗ್ ಇನ್ನೂ ಯಾರಾದ್ರೂ ವಿಡಿಯೋಗಳನ್ನ ಮಾಡಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯವನ್ನ ನಿರ್ವಹಿಸಿದ ತಾವು ತಮ್ಮ ಅನುಭವದ ಆಧಾರದ ಮೇಲೆ ಅಂತವ್ರಿಗೆ ಏನ್ ಹೇಳ್ತೀರಿ ಸರ್? ಅಲ್ಲ, ಅಷ್ಟ್ರ ಮಟ್ಟಿಗೆ ಅವ್ರಿಗೆ ಅಪನಂಬಿಕೆ ಇತ್ತು ಅಂತಂದ್ರೆ ನನ್ನ ಲೆಕ್ಕದಲ್ಲಿ ಹೇಳ್ಬಾರ್ದು. ಅವರು DNA ಚೆಕ್ ಮಾಡಿಸ್ಕೋಬೇಕು ಅಷ್ಟೇನೆ, ಯಾರು ನಾವು ಏನ್ ಅಂದ್ಬಿಟ್ಟು ಅಂತ. ಪ್ರಶ್ನೆ ಮಾಡ್ತಾರೆ, ಅವ್ರು DNA ಚೆಕ್ ಮಾಡಿಸ್ಕೋಬೇಕು. ಹೌದೌದೌದು. ಯಾಕೆಂದ್ರೆ ನಂಬಿಕೆ ನೋಡಿ, ಜೀವನದಲ್ಲಿ ಯಾವತ್ತೂ ಅಷ್ಟೇ ನಂಬಿಕೆನೇ ಇಂಪಾರ್ಟೆಂಟ್ ಅಲ್ವಾ? ಅದ್ರ ಮೇಲೆನೆ ಸರ್ ನಾವು ಜೀವನ ಮಾಡುವಂತದ್ದು. ಆ ಕಾರಣಕ್ಕೆ ಯಾರಾದ್ರೂ ನಂಬೇಕಲ್ಲ. ನಾವು ನಂಬಿಕೆಯಿಂದನೇ ಸಮಾಜ ಇರುವಂತದ್ದು. ಒಬ್ರಿಗೊಬ್ರು ನಂಬಿಕೆಯಿಂದನೇ ಈ ಪ್ರಪಂಚ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಅದನ್ನ ನಾವೇನ್ ಯಾವ್ದಾರು ರೆಕಾರ್ಡ್ ಮಾಡ್ಕೊಂಡು ಏನಾದ್ರೂ ಡಾಕ್ಯುಮೆಂಟ್ ಇಟ್ಕೊಂಡು ಜೀವನ ಮಾಡ್ತಾ ಇದೀವಾ? ಎಲ್ಲ ನಂಬಿಕೆಗಳ ಮೇಲೆ ನಾವು ಜೀವನ ಮಾಡ್ತಾ ಇರ್ತಕ್ಕಂಥದ್ದಲ್ವಾ? ಆ ಕಾರಣಕ್ಕೆ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಯಾರು ಅವ್ರ ತಲೆಯಿಂದ ತೆಗೆದಾಕ್ಬಿಟ್ಟಿರ್ತಾರೋ ಅಂತವ್ರಿಗೆ ಔಷಧಿ ಇಲ್ಲ. ಆ ಕಾರಣಕ್ಕೆ ಅವ್ರ ಔಷಧಿ ತಗೊಳ್ಳೋದು ಅವಶ್ಯಕತೆನೂ ಇಲ್ಲ. ಇಂಥದ್ರಲ್ಲೆಲ್ಲ ಅವ್ರಿಗೆ ಇದಾಗ್ತದೆ. ಸಮಾಜ ಅವ್ರನ್ನ ಹೇಗೆ ನೋಡ್ಬಿಡುತ್ತೆ. ಆ ಕಾರಣಕ್ಕೆ ಎಲ್ಲಾನು ಸಹ ಜಡ್ಜ್ಮೆಂಟ್ ಸಮಾಜನೇ ಕೊಟ್ಬಿಡುತ್ತೆ. ಆ ಕಾರಣಕ್ಕೆ ನಾವೇನು ಇದ್ರ ಬಗ್ಗೆ ಮತ್ತೊಂದು ಅತ್ಯಂತ ಕುತೂಹಲ ಜನರಿಗಿರೋದು, ಈ ಮಾಸ್ಕ್ ಮ್ಯಾನ್ ಇಷ್ಟ ದಿನ ಮಾಸ್ಕ್ ಹಾಕೊಂಡಿದ್ದ, ಇವನ್ ಹೆಸರು ಚಿನ್ನಯ್ಯ ಅಂತ ಗೊತ್ತಾಯ್ತು, ಮುಖ ಯಾವಾಗ ತೋರಿಸ್ತಾರೆ ಅಂತ ಹೇಳಿ. ಈ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಮುಗ್ದೋಯ್ತು ಸರ್, ಈತನ ಮುಖ ತೋರಿಸಬಹುದಾ? ಈಗ ತೋರಿಸ್ತಾರ ಪೊಲೀಸರು, SIT ಅಧಿಕಾರಿಗಳು? ಅಲ್ಲ, ಒಂದ್ ವೇಳೆ ಅಕಸ್ಮಾತ್ ಇವನ ಅವಶ್ಯಕತೆ ಐಡೆಂಟಿಫಿಕೇಶನ್ ಪೆರೇಡ್ಗೆ ಬೇಕು ಅಂದಾಗ ನಾವು ಮುಚ್ಕೊಳ್ತೀವಿ. ಇವನು ಇನ್ನು ಐಡೆಂಟಿಫೈ ಮಾಡ್ಬೇಕು. ನಾವು ಬೇರೆ ಬೇರೆ ಅಕ್ಯೂಡ್ಗಳ ಆರೋಪಿತರುಗಳನ್ನ ದಸ್ತಗಿರಿ ಮಾಡ್ತೀವಿ. ಆ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ ಇವ್ನ ಐಡೆಂಟಿಫಿಕೇಶನ್ ನಮ್ಗೆ ಬೇಕು, ಜೈಲೊಳಗಡೆ ಇವನ್ ಐಡೆಂಟಿಫಿಕೇಶನ್ ನಾವು ಮಾಡಿಸ್ಬೇಕು ಅಂತಂದಾಗ ನಾವು ಈ ಮುಸ್ಕುದಾರಿಗಳನ್ನ ನಾವು ಹಾಗೇನೆ ಮುಚ್ಕೊಂಡು ಸಾರ್ವಜನಿಕ ಮುಂದೆ ಓಡಾಡ್ತೀವಿ. ಈಗ ಆರೋಪಿ ಆದ್ಮೇಲೆ ಕೆಲವು ಕೇಸ್ಗಳಲ್ಲಿ ನಾವು ಬಹಳ ಐಡೆಂಟಿಫಿಕೇಶನ್ ಪಕ್ಕ ಇರ್ತದೆ. ಐಡೆಂಟಿಫಿಕೇಶನ್ ಇಲ್ಲ, ನಮ್ಗೆ ಬೇಕಾಗಿಲ್ಲ ಅಂತ ಅನ್ನುವಂಥದ್ದು ಅವ್ನು ಮುಸ್ಕ್ ತೆಗೆದು ಹಾಕ್ಬಿಟ್ಟು ಅವನ್ನ ಎಳ್ಕೊಂಡು ಓಡಾಡ್ಕೊಂಡು ತನಿಖೆ ಮಾಡುವಂತ ಕ್ರಮ ಮಾಡಬಹುದು. ಬಟ್ ನನ್ನ ಲೆಕ್ಕದಲ್ಲಿ ಇದರಲ್ಲಿ ಮುಸ್ಕನ ನನ್ನ ಲೆಕ್ಕದಲ್ಲಿ ಕೊನೆವರೆಗೂ ಹಾಕಿರ್ತಾರೆ. ಯಾಕೆಂದ್ರೆ ಇವನನ್ನ ಹಲವಾರು ಇನ್ನೂ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಬೇಕಾಗಿರ್ತದೆ. ಯಾಕೆಂದ್ರೆ ಹಲವಾರು ಸಾಕ್ಷ್ಯಾಧಾರಗಳು ಮತ್ತೆ ಕೆಲವು ಜನ ಈಗಾಗಲೇ ಟಿವಿ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ, ಇಂಥವ್ನು ಇವನು, ಇಂಥವ್ರ ಗಂಡ, ಇಂಥ ಊರವನು, ಇಂಥ ಕೆಲಸ ಮಾಡ್ತಾ ಇದ್ದ, ಈ ಊರಿಗೆ ಬಂದ ಅಂತ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಅವ್ರನ್ನೆಲ್ಲ ಐಡೆಂಟಿಫೈ ಮಾಡ್ಬೇಕಾಗ್ತದಲ್ಲ ಇವನನ್ನ. ಅಲ್ಲ, ಏನಾಗ್ಲಿ ನೋಡಿ, ಹೆಸರು ಕಟ್ಟಿರ್ತಕ್ಕಂಥದ್ದು ಇವನ ಹೆಸರು ಭೀಮಾ, ಇನ್ನೊಬ್ಬನ ಹೆಸರು ಪಾಪ ಅವಳೇನೋ ಇನ್ನೊಂದು ಹುಡುಗಿ ಪಾಪ ಅವಳು ಸೌಜನ್ಯ, ಅದು ನಡೀತು. ಅದ ಪ್ರಕ್ರಿಯೆ, ಕಾನೂನು ಪ್ರಕ್ರಿಯೆ ಏನ್ ನಡೀಬೇಕು ಅದು ನಡೆದೋಯ್ತು. ಅದಕ್ಕೆ ಇನ್ನೊಂದು ಹೆಸರನ್ನ ತಗೊಂಡು ಒಂದು ಅನನ್ಯ ಅಂತ ಜೋಡಿಸೋರು ನೋಡಿ, ಎಂತ ಮಹಾನ್ ಚಾಣಕ್ಯರು. ನಿಜವಾಗ್ಲೂ ಈ ಬುದ್ಧಿವಂತನಿಗೆ ನನ್ನ ಲೆಕ್ಕದಲ್ಲಿ ಈ ಸುಳ್ಳು ಡಿಗ್ರಿ PhD ಕೊಡ್ತಾರಲ್ಲ ಇಂಥವ್ರು ಕೊಡ್ಬೇಕು. ಆಕ್ಚುಲಿ ಇವ್ರು ಕೊಟ್ರೆ ನನ್ನ ಲೆಕ್ಕದಲ್ಲಿ ಸರ್. ಈಗ ನಾನು ಮೀಡಿಯಾ ಟ್ರಯಲ್ಲೂ ಮಾಡ್ತಾ ಇಲ್ಲ, ಕನ್ಕ್ಲೂಷನ್ಗೂ ಬಂದಿಲ್ಲ, ಬಹಳ ವಿವೇಚನೆಯಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವೇ ಹೇಳ್ದಾಗೆ ನ್ಯಾಯಾಧೀಶರ ಮುಂದೆ ಹೋಗಿ 164 ಸ್ಟೇಟ್ಮೆಂಟ್ ಕೊಟ್ಟ, ಅದಕ್ಕೆ ಪೂರಕವಾಗಿ ಸಾಕ್ಷಿಗಳನ್ನ ಒದಗಿಸುವಲ್ಲಿ ಈತ ಫೇಲ್ ಆಗಿದ್ದಾನೆ. ಕಾನೂನು ಈತನನ್ನ ಹೆಂಗ್ ನೋಡುತ್ತೆ ಸರ್? ಈಗ ಈತನ ಮೇಲೆ ಪ್ರಕರಣಗಳು ದಾಖಲಾದ್ರೆ ಏನ್ ಸೆಕ್ಷನ್, ಏನ್ ಶಿಕ್ಷೆ? ನೋಡಿ, ಇವನಿಗೆ ಇವಾಗ ಫರ್ನಿಶಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ ಟು ದಿ ಪಬ್ಲಿಕ್ ಒಂದು ಕೋರ್ಟ್, ಎರಡು ಇವಾಗ ಕೋರ್ಟ್ಗೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂತ ನಾವು ಎಸ್ಟಾಬ್ಲಿಷ್ ಮಾಡ್ಬೇಕು. ಈಗ ಕೋರ್ಟ್ಗೆ ಹಂಗೆಲ್ಲ ಫಾಲ್ಸ್ ಇನ್ಫಾರ್ಮೇಶನ್ ಕೊಡೋಕೆ ಸಾಧ್ಯ ಆಗಲ್ಲ, 164 ಮಾಡೋಕ್ಕಾಗಲ್ಲ. ಅವಾಗ ಅವ್ರು ಏನ್ ಮಾಡ್ತಾರೆ, ಫರ್ನಿಶಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ ಟು ದಿ ಪಬ್ಲಿಕ್ ಅಂಡ್ ಕೋರ್ಟ್. ಈಗ ಅದಕ್ಕೆ ಬೇರೆ ಸೆಕ್ಷನ್ ಆಫ್ ಲಾ ಇದೆ, ಇದಕ್ಕೆ ಬೇರೆ ಸೆಕ್ಷನ್ ಆಫ್ ಲಾ ಇದೆ, ಎರಡೂ. ಅದನ್ನೂ ಸಹ ಇವಾಗ ನಾವು ತನಿಖೆಗೆ ಒಳಪಡ್ತದೆ. ಇವಾಗ ಅದನ್ನ ನಾವು ರಿಪೋರ್ಟ್ ತಗೊಳ್ತೀವಿ, ಆ ರಿಪೋರ್ಟ್ ನಮ್ಮ ಹತ್ರ ಇರ್ತದೆ, ಅದ್ರ ಪ್ರಕಾರವಾಗಿ ಕೇಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ.
ಇವುಗಳನ್ನ ಸರಿಯಾದಂತ ಕ್ರಮಬದ್ಧವಾಗಿ ನಾವು ತನಿಖೆ ಮಾಡ್ಕೊಳ್ಳುವಂತ ಸಮಯದಲ್ಲಿ ಇವ್ರು ಯಾರಿಗೂ ಬೇಲ್ಗಳಾಗಲ್ಲ. ಯಾಕೆಂದ್ರೆ ಇದು ತುಂಬಾ ಇದು ರಾಜ್ಯಾದ್ಯಂತ ಬಹಳ ಅತ್ಯಂತ ಹೆಚ್ಚಿನ ಗಮನ ಸೆಳೆದಿದೆ ಮತ್ತೆ ಅತ್ಯಂತ ಹೆಚ್ಚಿನ ಹಣ ಮತ್ತೆ ರಾಜ್ಯಾದ್ಯಂತ ಅಲ್ಲ ಸರ್, ರಾಜ್ಯಾದ್ಯಂತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿತ್ತು. ಆದ್ರೆ ಈಗ ಯಾರು ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈಗ ಆಚೆ ಬಂದಿರೋ ಸತ್ಯದ ಬಗ್ಗೆ ಮಾತಾಡ್ತಿಲ್ಲ. ಎನಿವೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ ಸರ್, ಸಂಪರ್ಕದಲ್ಲಿ